ಸ್ನೇಹಿತರೆ, ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಏನಾಯಿತು ಅಂತ ನಿಮಗೆ ಗೊತ್ತಿರಬಹುದು. ಬಿಜೆಪಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇತ್ತು. 400 ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂತಹ ಒಂದು ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿತ್ತು. ಆದರೆ ಅದು ನೆರವೇರಲಿಲ್ಲ. ಆದರೆ ಅಂತಹ ಸಂದರ್ಭದಲ್ಲಿ ಇನ್ನು ಬಿಜೆಪಿಗೆ ಸರ್ಕಾರವನ್ನು ಫಾರ್ಮೇಷನ್ ಮಾಡಲಿಕ್ಕೆ, ಕೇಂದ್ರದಲ್ಲಿ ಸರ್ಕಾರವನ್ನು ಫಾರ್ಮೇಷನ್ ಮಾಡಲಿಕ್ಕೆ ಏಕಾಂಗಿಯಾಗಿ ಸಾಧ್ಯ ಆಗದೇ ಇದ್ದಾಗ ಅದಕ್ಕೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಬಲವನ್ನು ಕೊಡ್ತು. ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ ಮೋದಿಯ ಒಂದು ಬಿಜೆಪಿ ಸರ್ಕಾರಕ್ಕೆ ಬಲವಾಗಿ ನಿಂತು NDA ಒಟ್ಟಾಗಿ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ರು. ಆದರೆ ಈ ರೀತಿಯಾಗಿ ಸರ್ಕಾರ ಸ್ಥಾಪಿಸಿದ್ರು ಕೂಡ ಮೋದಿ ಸರ್ಕಾರಕ್ಕೆ ಒಂದು ಭಯ ಯಾವತ್ತಿಗೂ ಇದ್ದೇ ಇದೆ. ಈಗ ಆ ಆತಂಕ ಮತ್ತಷ್ಟು ಜಾಸ್ತಿ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಏನಂತ ಅಂದರೆ, ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜನತಾದಳ ಯುನೈಟೆಡ್ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಅಂತಲೇ ಹೇಳಬಹುದು. ಏನು ಅಂತ ಅಂದರೆ, ನಿತೀಶ್ ಕುಮಾರ್ ನೇತೃತ್ವದ JDU ಪಕ್ಷ ಮಣಿಪುರದಲ್ಲಿ ಅಲ್ಲಿನ ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ತಾನು ಬೆಂಬಲವನ್ನು ಕೊಡೋದಿಲ್ಲ, ತಾನು ಕೊಟ್ಟಂತಹ ಬೆಂಬಲವನ್ನು ವಾಪಸ್ ಪಡೆದುಕೊಳ್ತೀವಿ ಅಂತ ಹೇಳಿದೆ. ಮಣಿಪುರದಲ್ಲಿ CM N ಬಿರೇನ್ ಸಿಂಗ್ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇದೆ. ಒಂದು ರಿಪೋರ್ಟ್ ಪ್ರಕಾರ JDU ಮಣಿಪುರ ಸರ್ಕಾರಕ್ಕೆ ತನ್ನ ಬೆಂಬಲವನ್ನು ನಾವು ಹಿಂಪಡಿತೀವಿ ಅನ್ನುವಂತಹ ಅಧಿಕೃತವಾಗಿರುವಂತಹ ಒಂದು ಮಾಹಿತಿಯನ್ನು ಕೊಟ್ಟಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. JDU 2022ರಿಂದ ಬಿಜೆಪಿಯೊಂದಿಗೆ ಮೈತ್ರಿನ ಹೊಂದಿತ್ತು. ಆದರೆ ಈಗ ಅದು ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರದಿಂದ ದೂರ ಸರಿದಿದೆ. 2022ರಲ್ಲಿ 6 JDU ಶಾಸಕರ ಪೈಕಿ 5 ಬಿಜೆಪಿಯನ್ನು ಬೆಂಬಲಿಸಿದ್ರು. ಇದು ಬಿಜೆಪಿಯ ಸ್ಥಾನವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿ. ಆದರೆ ನಿತೀಶ್ ಕುಮಾರ್ ನೇತೃತ್ವದ JDU ಪಕ್ಷ ಈ ನಡೆಯ ಹೊರತಾಗಿಯೂ ಕೂಡ ಮಣಿಪುರದಲ್ಲಿ ಬಿರೇನ್ ಸಿಂಗ್ ನೇತೃತ್ವದ ಬಿಜೆಪಿ ಸರ್ಕಾರದ ಒಂದು ಬಲದ ಮೇಲೆ, ಸ್ಥಿರತೆಯ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಯಾಕೆ ಅಂತ ಅಂದರೆ, ಮಣಿಪುರ ರಾಜ್ಯ ವಿಧಾನಸಭೆಯಲ್ಲಿ ಬಿಜೆಪಿ ಪ್ರಬಲ ಬಹುಮತವನ್ನು ಹೊಂದಿದ್ದು ಯಾವುದೇ ಪಕ್ಷದ ಹಸ್ತಕ್ಷೇಪವಿಲ್ಲದೆ ಅಧಿಕಾರದಲ್ಲಿ ಮುಂದುವರಿಬಹುದು. ಇನ್ನು ಸ್ನೇಹಿತರೆ, ಮಣಿಪುರ ವಿಧಾನಸಭೆಯಲ್ಲಿ ಬಿಜೆಪಿ ಪ್ರಬಲ ಬಹುಮತವನ್ನು ಹೊಂದಿದೆ. 60 ಸದಸ್ಯರ ಬಲದ ಅಸೆಂಬ್ಲಿಯಲ್ಲಿ ಬಿಜೆಪಿ 37 ಸ್ಥಾನಗಳನ್ನು ಹೊಂದಿದೆ. ಆದರೂ ಕೂಡ ಈ ಒಂದು ಏನಂತ ಹೇಳಿದ್ರೆ, ನಿತೀಶ್ ಕುಮಾರ್ ಅವರು ಈ ರೀತಿಯಾದಂತಹ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದೇ ಇದೀಗ ಬಿಜೆಪಿಗೆ ತಲೆಬಿಸಿ. ಆದರೆ ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನುವಂತೆ ಏನಾಗಿದೆ ಅಂತಂದ್ರೆ, ಈಗ ಮಣಿಪುರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಂತೆ ಮಣಿಪುರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಹೀಗಂತ ನಿತೀಶ್ ಕುಮಾರ್ ನೇತೃತ್ವದ ಜನತಾದಳ ಯುನೈಟೆಡ್ JDU ಸ್ಪಷ್ಟಪಡಿಸಿದೆ. ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನ ಹಿಂತೆಗೆದುಕೊಂಡಿದ್ದೀವಿ ಎಂಬುದರ ಕುರಿತು JDU ರಾಜ್ಯ ಘಟಕವು ರಾಜ್ಯಪಾಲರಿಗೆ ಕಳುಹಿಸಿರುವಂತಹ ಪತ್ರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಆದರೆ ಕೆಲವು ಗಂಟೆಗಳ ಬಳಿಕ ಕೇಂದ್ರ ನಾಯಕತ್ವವನ್ನ ಸಂಪರ್ಕಿಸದೆ ಬೆಂಬಲವನ್ನ ಹಿಂಪಡೆದಿರುವಂತಹ ಆರೋಪದ ಒಂದು ಏನಿಟ್ಕೊಂಡು ಪತ್ರವನ್ನ ಬರೆದಿದ್ದಾರಲ್ವಾ, ಅದಕ್ಕೆ ಪಕ್ಷವು ಮಣಿಪುರದ ಘಟಕದ ಅಧ್ಯಕ್ಷ ಕ್ಷೇತ್ರಿ ಮಯೂಮ್ ಬಿರೇನ್ ಸಿಂಗ್ ಅವರನ್ನ ವಜಾಗೊಳಿಸಿದೆ. ಜೊತೆಗೆ ಪಕ್ಷವು ಅವರನ್ನ ಪದಚ್ಯುತಗೊಳಿಸಲಿಕ್ಕೆ ಅಶಿಸ್ತು ಕಾರಣ ಅಂತ ಉಲ್ಲೇಖಿಸಿದೆ. ಅಂದರೆ ನಾವು ಯಾವುದೇ ಬೆಂಬಲವನ್ನ ಹಿಂಪಡೆಯುವಂತಹ ನಿರ್ಧಾರವನ್ನ ಮಾಡಿಲ್ಲ ಅಂತ ಹೇಳಿ JDU ಹೇಳಿದೆ.